ಬಿಸಿಲ ತಾಪ ತಾಳಲಾಗದೆ ಕಾಡಾನೆ ಮೂಕ ವೇದನೆಯನ್ನು ಮಾಡ್ತಾ ಇರುವಂಥ ದೃಶ್ಯ ಒಂದು ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಬೇಸಿಗೆಯಲ್ಲಿ ಬಹಳ ನಿತ್ರಾಣಗೊಂಡು ನಿಂತಲ್ಲೇ ನಿಂತು ಬಿಟ್ಟಿದ್ದಾನೆ ಗಜರಾಜ. ಮನುಷ್ಯರು ನಾವು ನಮಗೆ ಬೇಸಿಗೆ ಬಿಸಿಲು ಅಂತಂದಾಗ ಜ್ಯೂಸ್ ಕುಡಿತೀವಿ, ಕಲ್ಲಂಗಡಿ ಹಣ್ಣು ತಿಂತೀವಿ, ಮತ್ತೊಂದು ಮಗದನ್ನ ಸೆಕೆ ಅಥವಾ ಆ ಶಾಖವನ್ನು ಹೊಡೆದೋಡಿಸೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಆದರೆ ಸಂಗಮದ ಮೂಗೂರು ಅರಣ್ಯದ ಅಂಚಿನಲ್ಲಿ ಆನೆಯ ಒದ್ದಾಟ ಒಂದು ಎಂಥವರ ಮನಸ್ಸನ್ನು ಕರಗಿಸ್ಬಿಡುತ್ತೆ. ಕಳೆದ 3-4 ದಿನಗಳಿಂದ ಪಾಪ ಕಾಡಾನೆ ನಿಂತಲ್ಲೇ ನಿಂತ್ಕೊಂಡಿದೆಯಂತೆ. ನಿತ್ರಾಣ ಆಗ್ಬಿಟ್ಟಿದೆ ಪಾಪ. ಆಹಾರ ಇಲ್ಲ, ನೀರಿಲ್ಲ, ಏನು ಮಾಡೋದಕ್ಕಾಗ್ತಿಲ್ಲ. ನಿಂತಲ್ಲೇ ನಿಂತ್ಕೊಂಡು ಕಳೆದ 3 ದಿನಗಳಿಂದ ಅರಣ್ಯ ರೋಧನ ಅಂತ ಹೇಳ್ತಾರಲ್ಲ, ಅದರ ಬಾಯಿ ಇಲ್ಲ, ಅದಕ್ಕೆ ಹೇಳೋದಕ್ಕೆ ಬರ್ತಿಲ್ಲ. ಏನಾಗ್ತಿದೆ ಅನ್ನೋದು ಹೇಳೋದಕ್ಕಾಗಲ್ಲ, ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಮನುಷ್ಯರು ಕೂಡ ನಮ್ಮ ಸುತ್ತಮುತ್ತ ಇಲ್ಲ. 3-4 ದಿನದಿಂದ ನಿಂತಲ್ಲೇ ಒಂದು ಆನೆ ನಿಂತ್ಕೊಂಡಿದೆ. ಪಾಪ ಕೂರೋದು ಇಲ್ಲ, ಮಲಗೋದು ಇಲ್ಲ, ಊಟನೂ ಮಾಡಲ್ಲ, ನೀರು ಕುಡಿಯಲ್ಲ ಅಂತಂದರೆ ಅದರ ಆರೋಗ್ಯ ಸ್ಥಿತಿ ಏನು ಅನ್ನೋದು ಒಂದು ಪ್ರಶ್ನೆ. ಅತಿ ಶೀಘ್ರದಲ್ಲಿ ಅರಣ್ಯ ಇಲಾಖೆಯವರು ಹೋಗಿ ಆ ಆನೆಯ ಆರೋಗ್ಯ ಸ್ಥಿತಿ ಬಗ್ಗೆ ಒಂಚೂರು ಗಮನ ಹರಿಸಬೇಕು. ಮತ್ತು ಆರೋಗ್ಯ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಸೂಕ್ತ ಚಿಕಿತ್ಸೆ ಕೊಡೋ ಕೆಲಸ ಆಗಬೇಕು ಅಂತ ಅಲ್ಲಿ ಗ್ರಾಮಸ್ಥರು ಕೇಳ್ತಿದ್ದಾರೆ. ಮಡಿವಾಳ ಎನ್ನೋ ಗ್ರಾಮದಲ್ಲಿ 4 ದಿನಗಳ ಕಾಲದಿಂದ ಒಂದು ಆನೆ ಮೂಕ ವೇದನೆಯನ್ನು ಪಡುತ್ತಿದೆ. ಆನೆ ಕಾಲು ನೋವಿನಿಂದ ಮತ್ತೆ ಮೌತ್ ಅಲ್ಸರ್ಸ್ ಇಂದ ಬಳಲುತ್ತಿದ್ದು, ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೂ ಯಾವ ಕ್ರಮವನ್ನು ಕೈಗೊಂಡಿಲ್ಲ. ಅಲ್ಲಿನ ಗ್ರಾಮಸ್ಥರು ದೂರವಾಣಿ ಮುಖಾಂತರ ಕರೆ ಮಾಡಿ ಹೇಳಿದ್ರು ಕೂಡ ತುಂಬಾ ಬೇಜವಾಬ್ದಾರಿಯಿಂದ ಅಲ್ಲಿನ ಆಫೀಸರ್ಸು ನಾಳೆ ಬರ್ತಾರೆ ಡಾಕ್ಟರ್ಸು, ನೋಡ್ತೀವಿ ಆ ಥರ ಹೇಳ್ತಾ ಇದ್ದಾರೆ. ಅದೇನು ಹೋಗ್ಲಿ, ಮನುಷ್ಯ ನಮ್ಮ ಥರ ಮೂಕವೇದನೆಯನ್ನು ಹೇಳ್ಕೊಳಕ್ಕೆ ದಯವಿಟ್ಟು ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ನಾಳೆ ಅಲ್ಲಿನ ಗ್ರಾಮಸ್ಥರ